ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಮತ್ತು ಇವರು ಯಾರು ಮೊರಾರ್ಜಿ ದೇಸಾಯಿ ಅವರು ಫಿನಾನ್ಷಿಯಲ್ ಮಿನಿಸ್ಟರ್ ಆಗಿದ್ದಾಗ ಸೆಪ್ಟೆಂಬರ್ 2, 1968ರಲ್ಲಿ ಒಂದು ಇದು ಗೋಲ್ಡ್ ಕಂಟ್ರೋಲ್ ಬಿಲ್ ಅಂತ ತರ್ತಾರೆ. ಅದ್ರಲ್ಲಿ ಹೇಳ್ತಾರೆ, ನೀವು ಚಿನ್ನದ ಗಟ್ಟಿಗಳನ್ನ ನಾಣ್ಯಗಳನ್ನ ಇಟ್ಕೊಂಡು ಕುದುರಂಗಿಲ್ಲ, ಅದನ್ನ ನೀವು ಕರಗಿಸಿ ನೀವು ಜ್ಯುವೆಲರಿ ಮಾಡ್ಕೊಳ್ಳಿ. ಮತ್ತು ಅಕ್ಕಸಾಲಿಗರಿಗೆ ಲೈಸೆನ್ಸ್ ಅಂತ ಮಾಡಿ ಯಾರು ಈ ಜ್ಯುವೆಲರಿ ಮಾಡ್ತಾರೋ ಅದನ್ನ ಅವರು ಅದಕ್ಕೊಂದು ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಕ್ರಮಗಳನ್ನ ಕೈಗೊಳ್ತಾರೆ. ಸೊ ನೀವು ಚಿನ್ನ ಖರೀದಿಸಿ ಗಟ್ಟಿಯನ್ನ ಅಲಮಾರಿಯಲ್ಲಿ ಇಟ್ರೆ ಅದು ಡೆಡ್ ಎಕಾನಮಿ ಆಗುತ್ತೆ. ಅದರಿಂದ ಏನ್ ಪ್ರಯೋಜನ ಇಲ್ಲ. ಅದು ಮಾರ್ಕೆಟ್ ಅಲ್ಲಿ ಸರ್ಕ್ಯುಲೇಟ್ ಆದಾಗ ಮಾತ್ರ ಎಕಾನಮಿ ಬಿಲ್ಡ್ ಆಗಕ್ಕೆ ಸಾಧ್ಯ. ಸೊ ಅಂತ ಒಂದು ಕ್ರಮವನ್ನ ಇಂದಿರಾ ಗಾಂಧಿ ಅವ್ರ ಪೀರಿಯಡ್ ಅಲ್ಲಿ ತಗೊಳ್ತಾರೆ. ಅದಾದ್ಮೇಲೆ 1991 ನಿನ್ನೆ ತಾನೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅವಾಗ್ಲೂ ಕೂಡ ಎಂತ ಪರಿಸ್ಥಿತಿಗೆ ಬಂದಿತ್ತಂದ್ರೆ ಅವಾಗ್ಲೂ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಅಂತ ಮನಮೋಹನ್ ಸಿಂಗ್ ಅವರು ತಂದು ಆರ್ಥಿಕವಾದಂತ ಒಂದು ಸ್ಟೆಬಿಲಿಟಿಯನ್ನ ಕೊಟ್ರು. ಅವಾಗ ಇದು ಬದ್ ಗೋಲ್ಡ್ ಎಲ್ಲ ಕೂಡ ನಾವು ಅಡಬಿಡ್ಬೇಕಾದಂತಹ ಪರಿಸ್ಥಿತಿ ಬಂತು. ಸೊ ರೂಪಾಯಿ ಎದುರುಗಡೆ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿದಿತ್ತು. ಕೇವಲ 1 ವಾರಕ್ಕೋ 2 ವಾರಕ್ಕೋ ಆಗುವಷ್ಟು ವಿದೇಶಿ ವಿನಿಮಯ ಹಣ ಇತ್ತು. ಸೊ ಅದರಿಂದ ಈ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದಂತ ಆರ್ಥಿಕ ನೀತಿಗಳನ್ನ ತರುವುದರ ಮೂಲಕ ಮತ್ತೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಭದ್ರವಾಗಿಸಿದೆ.